ಗಾಯ್ಸ್ ಅಂತೂ ಇಂತೂ ಫೈನಲ್ ಆಗಿ ನಾವು ವೀರಪ್ಪನವ್ರ ಸಮಾಧಿ ಹತ್ರ ಬಂದಿದ್ದೀವಿ. ಇದೇ ನೋಡಿ ವೀರಪ್ಪನ சமாதி. நீ வண்ணி நானும் வண்ணி வாடா பார்த்துக்கலாம் அப்படின்னு சொல்லி சீனிவாச டிஎப்பா சதியில் போனதும் நானே. இந்த ஆன வேட்டைக்கு போகுதில்ல, சேத்துக்குழி போயிருந்தேனா இல்லை யாரும். ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗೋಪಿನಾಥಮ್ಗೆ ಬಂದಿದ್ದೀನಿ. ಗೋಪಿನಾಥಮ್ಗೆ ಏನು ಬಂದಿದ್ದೀನಿ ಅಂದರೆ ನಿಮಗೆ ಹೇಳಿದೆ ಒಂದು ವೀಡಿಯೋದಲ್ಲಿ, ವೀರಪ್ಪನವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರ ಜೊತೆ ಇದ್ದವರು ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದೆ. ಅವ್ರ ಜೊತೆ ಅವ್ರ ರೈಟ್ ಹ್ಯಾಂಡು ಅವ್ರ ಸಹಚರರು TP ಪೆರಿಮಳ್ ಅಂತೆ. ಅವರು ಅಂದರೆ ವೀರಪ್ಪನವ್ರನ್ನ ಸಾಯೋ ಟೈಮಲ್ಲಿ ಅವ್ರ ಜೊತೆಯಲ್ಲಿದ್ದವರು, ಆಮೇಲೆ ಅವ್ರು ವಿಷ ಕೊಟ್ಟು ಸಾಯಿಸಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು ಎಲ್ಲ ಸುಳ್ಳು ಕತೆ ಹೇಳ್ತಾರಲ್ಲ, ಅದೆಲ್ಲ ಇಲ್ಲ. ಪೊಲೀಸವರೇ ಮಾತಾಡಿ ಅವ್ರ ಜೊತೆಯಲ್ಲಿದ್ದವ್ರಿಗೆ ಹೇಳಿ ವಿಷ ಕೊಟ್ಟು ಅವರು ಬರುವಾಗ ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಪೊಲೀಸವರು ಹೊಡೆಸಾಯಿಸಿದ್ದು. ಅವ್ರ ಜೊತೆ ಇವರು TP ಪೆರಿಮಳ್ ಅವರು ಪೊಲೀಸವ್ರ ಜೊತೆ ಸೇರ್ಕೊಂಡಿದ್ರು. ಅವಾಗ ಅವ್ರು ಸಾಯೋ ಟೈಮಲ್ಲಿ TP ಪೆರಿಮಳ್ ಅವರು ಜೊತೆಯಲ್ಲೇ ಇದ್ದರು. ಅವ್ರನ್ನ ಮಾತಾಡಿಸಿ ವೀರಪ್ಪನವರು ಹೆಂಗಿದ್ರು, ಅವ್ರು ಸಾಯೋ ಟೈಮಲ್ಲಿ ಏನೇನಂದರು, ಹೆಂಗೆ ಸತ್ರು, ಪ್ರತಿಯೊಂದು ಇನ್ಫಾರ್ಮೇಷನ್ ಅವ್ರು ಹೇಳೋರೆ. ಎಲ್ಲ ತೋರಿಸ್ತೀನಿ ಬನ್ನಿ. ಚಿಕ್ಕ ಹುಡುಗನಿಂದನೂ ಇದ್ರಾ? சிக்கு கொடுக்கணும்னு நாங்கள் ஒன்றா இருந்தவோ தான், ஒரே இடத்துலையே ஒரே ஜாகத்தில் நாங்கள் சிக்கு கொடுக்கணும் ஒன்றா இருந்தவோ. ஆனால் அவர் இந்த ஆன வேட்டைக்கு ಹೋಗುದಿಲ್ಲ, ಆಮೇಲೆ ಅವ್ರ ಜಾಲಿಯಲ್ಲ ನಾವು ಹೋಗಿ ಆಮೇಲೆ ಬಿಟ್ಬಿಟ್ರಿ ನೀವು. ಆಮೇಲೆ ಅವ್ರ ಆನೆ ಬೇಟೆಗೆ ಹೋದಾಗ ನೀವು ಜೊತೆಲಿ ಹೋಗಿದ್ದು? ಆಮಾಂ, ಅಲ್ಲಿ ಗಂಟೆ ಹೋಗಿರಲಿಲ್ಲ. ಎಷ್ಟು ವರ್ಷದಿಂದ ಜೊತೆಲಿದ್ರಿ ಅವ್ರಿಗೆ ನೀವು? ಅವ್ರು 10 ವರ್ಷದಿಂದ ಜೊತೆಲೇ ಇದ್ರಿ. ಈ ಕಾಡಲ್ಲೆಲ್ಲ ಕರ್ಕೊಂಡೋಗ್ತಿದ್ರು ಬೇಟೆಡಕ್ಕೆ ನಿಮ್ಮನ್ನ? ಆಮಾಂ, ಹೌದು. ಈ ಅವ್ರ ಸ್ವಂತ ಊರು ಇದೇನಾ? ಯಾವುದು? ಇದೇ ಸ್ವಂತ ಊರು, ಗೋಪಿನಾಥನ್ ಸ್ವಂತ ಊರು. ಅವ್ರ ಸಮಾಧಿ ಎಲ್ಲ ಐತೆ? ಸಮಾಧಿ ಅದು ತಮಿಳ್ನಾಟಲ್ಲಿ ಇದೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅದು? இங்கேருந்து 45 கிலோமீட்ரு. மேட்டூருக்கு பக்கம் மூலக்காடு. சதையில் கடைச்சி வரலும் இதான் இங்கே சேத்துக்குழி போயிருந்தேன். அவர் தமிழ்நாட்டுக்கார இಬ್ಬರು சேத்துமணி, ವೆಂಕಟೇಗೌಡ. ಶ್ರೀನಿವಾಸ DF ಸದಿಲ್ಲ ಪೋಣದು ನಾನೇ. DF ಶ್ರೀನಿವಾಸ. ನಿಮ್ಮ ಜೊತೆ ಇನ್ನೂ ಎಷ್ಟು ಜನ ಅವ್ರೆ? ನೀವು ಇದ್ರಲ್ಲ ಇವಾಗ, ನೀವು ಇದ್ದೀರಿ, ನಿಮ್ಮ ಜೊತೆ ಇನ್ನೂ ಎಷ್ಟು ಜನ ಅವ್ರೆ? ಅದೇ ಅವೆಲ್ಲ ತೀರೋಗ್ಬಿಟ್ರು. ಇನ್ಯಾರು ಇಲ್ಲ, ನೀವು ಒಬ್ಬರೇ ಇರೋದು? ಆಮಾಂ. ಅವರ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಯಾರು ಅವರ? ವೀರಪ್ಪನವ್ರ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ? ದೊಡ್ಡಪ್ಪನ ಮಗ ಅವರಿದ್ದಾರೆ. ಅವ್ರ ಹೆಸರೇನು? ಅವರು ಒಬ್ಬ ಗೋವಿಂದ. ಹಾಂ. ಅವ್ರದ್ದು ಎಲ್ಲಿ ಮನೆ? ಅಲ್ಲಿ ಊರೊಳಗೆ ಇದೆ. ಸಿಗ್ತಾರೆ ಇವಾಗ ಹೋದ್ರೆ? ಹಾಂ, ಸಿಗ್ತಾರೆ. ಒಬ್ಬ ಜಮೀನಲ್ಲಿದ್ದಾನೆ, ಗೋವಿಂದ. ಜಮೀನಲ್ಲಿ ಅವ್ರದ್ದು? ಜಮೀನು ಊರು ಬಿಟ್ಟು ಕೆಳಗಡೆ ಅದೇ. ದೂರನಾ? ಕಾಡು ಒಂದು ಕಿಲೋಮೀಟ್ರ್ ಹೋಗ್ಬೋದು. ಅಂದರೆ ದಿನ ಆನೆ ಬೇಟೆ ಆಡ್ತಾ ಇದ್ರಿ ನೀವು? ಆಮಾಂ. ಎಷ್ಟು ಆನೆ ಮಾಡ್ತಾ ಇದ್ರಿ ದಿನಕ್ಕೆ? அதெல்ல தினக்குன்னு ஒரு ட்ரிப் போனால் 15 நாள் ಕ್ಯಾಂಪ್ ಕಾಟುಗಳ. ಊಟ ಏನು ಮಾಡ್ತಿದ್ರಿ ಕಡಲಿ? ಊಟ ಹಿಂಗಿಂದ ರೇಷನ್ ತಗೊಂಡು ಹೋಗಿದ್ವಿ. ಇಲ್ಲಿಂದ ರೇಷನ್ ತಗೊಂಡಿದ್ರಿ? ಕಾಡಿಂದ ಮನೆಗೆ ಬರ್ತಾರಲಿಲ್ಲ ನೀವು? 15 நாள் ಆகும். 15 நாள் 10 நாள் ಇವಾಗ ಆಗುತ್ತೆ. ಅವ್ರ ಸೇರಿ ಟೈಮಲ್ಲಿ ನೀವು ಜೊತೆಲಿದ್ರಾ ಇರಲಿಲ್ವಾ? ನಾ ಇದ್ದೆ. ಅವರು ನೋಡಿ ಶ್ಯಾನ್ ನೋಡಿ ನಾನು தான் ಸೇಲ್ಸ್ ಮಾಡಿದೆ, ನಾನು தான் ತಂದವ. ಹೆಂಗೆ ಸತ್ತಿದ್ದವರು? ಸತ್ತದು ತಮಿಳ್ನಾಡು. ಅಷ್ಟು ಪೊಲೀಸ್ ಶೂಟ್ ಮಾಡಿ ಸಾಯಿಸಿದ್ರು? ಪೊಲೀಸ್ ಶೂಟ್ ಮಾಡಿದ್ರು ಇಲ್ಲ SMS ಕೊಟ್ಟರು, ಅದು ಗೊತ್ತಿಲ್ಲ. ವಿಷ ಕೊಟ್ಟು ಸಾಯಿಸಿದ್ರಾ? ಜೊತೆಲಿ ಇದ್ದವ್ರು ಕೊಟ್ರ ಬೇರೆಯವ್ರು ಕೊಟ್ರ? ಅದು ಇಲ್ಲ, ಸದಿಲ್ಲ ಇದ್ದವರು ಯಾರು ಇಲ್ಲ ಅಲ್ಲ. ಅವ್ರಿಗಿಂತ ಯಾರು போய் நெருக்கமாக தொடர்பு இருந்ததோ ಅವರೇ. ಗಾಯ್ಸ್, ಈಗ ನೋಡಿದ್ರಲ್ಲ, ಗೋಪಿಯವರು ಅಂದರೆ ವೀರಪ್ಪನವರ ಚಿಕ್ಕಪ್ಪನ ಮಗ ಅಂತೆ. ಅವರು ವೀರಪ್ಪನವ್ರ ಬಗ್ಗೆ ಹೇಳಿದ್ರು. ಅಂದರೆ ಜಮೀನು ಅವರು ವೀರಪ್ಪನವ್ರ ಜಮೀನ ಇವರೇ ಮಾಡ್ಕೊಂಡವ್ರಂತೆ. ಏನಾದ್ರು ಊರಲ್ಲಿ ಕಾರ್ಯ ಇದ್ದರೆ ಮಾತ್ರ ಅವ್ರ ಮಕ್ಕಳು, ಅವ್ರ ಹೆಂಡತಿ ಎಲ್ಲರೂ ಬರ್ತಾರೆ, ಇಲ್ಲ ಸುಮ್ಮನೆ ಬರೋಲ್ಲ. ಅಲ್ಲಿ ಅವ್ರದ್ದು 10 ಎಕರೆ ಜಮೀನು ಐತೆ. ಅದನ್ನೂ ತೋರಿಸ್ತೀನಿ. ಅಂದರೆ ವೀರಪ್ಪನವರು ತೋಟದ ಮನೆ ಅದು. ಅಂದರೆ ಇಲ್ಲಿ ಜಮೀನು ತಗೊಂಡಿದ್ರು, ಅಂದರೆ ಅಷ್ಟು ಕೇರ್ಲೆಸ್ಸು, ನೀಟಾಗಿ ನೋಡ್ಕೊತಾ ಇರಲಿಲ್ಲ, ಹಂಗೆ ಅಂದ್ಬಿಟ್ಟು ಈಗ ಇವರೇ ಗೋವಿಂದವರು ತೊಗೊಂಡವ್ರೆ, ಗೋವಿಂದವ್ರು ಮಾಡ್ಕೊಂಡವ್ರೆ.
ಗೋವಿಂದ ಅವರ ಅಣ್ಣ ಮಾದ ಅಂತೆ. ಆ ಮಾದ ಅವರು ಆ ಜಮೀನ ನೋಡ್ಕೋತಾರೆ ಇವಾಗ. ತಿಂಗಳಿಗೆ ಇಲ್ಲ ವಾರಕ್ಕೊಂದ್ಸತಿ ಬಂದು ವೀರಪ್ಪನವ್ರ ಹೆಂಡತಿ ಮತ್ತು ಮಕ್ಕಳು ಬಂದು ಆ ಜಮೀನ ನೋಡ್ತಾರೆ. ಆ ಜಮೀನಲ್ಲಿ ಇದ್ದು ಒಂದಿನ ಇಲ್ಲೇ ಊರಲ್ಲೆಲ್ಲ ಓಡಾಡಿ ಏನಾದ್ರು ಕಾರ್ಯಗಳಿದ್ರೆ ಕಾರ್ಯ ಮುಗಿಸ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋದು. ಆ ಜಮೀನು ತೋರಿಸ್ತೀನಿ. ಅದೇ ಮಾದವರು ಸಿಗಲ್ಲ, ಹುಡುಕಿ ಅಂತ ಹೇಳಿದ್ರೆ ಸಿಕ್ಕಿದ್ರೆ ಗ್ಯಾರಂಟಿ ಅವ್ರನ್ನೂ ತೋರಿಸ್ತೀನಿ. ಇವಾಗ ನೋಡಿ ಅಲ್ಲಿ ಆವಾಗ ನಾನು ಬಾಡಿ ಲೆಟ್ ಆಗಿರುವಾಗ ನಾನು ಹೋಗಲಿಲ್ಲ, ಅದಕ್ಕೆ ಮಾರನೇ ದಿವಸ ಹೋಗಿದ್ದೀನಿ. ಸೊ ಮಾರನೇ ದಿವಸಕ್ಕೆ ಹೋಗಿದ್ದೀರಿ? ಅಲ್ಲಿ ಮೋಳಗಾಡು ಹೋಗಿದ್ದೀನಿ, ಸಮಾಧಿಗೆ ಹೋಗಿದ್ದೆ. ಗೈಸ್ ಇವ್ರು ನೋಡ್ತಾ ಇರಲ್ಲ, ಇವ್ರ ಹೆಸರು DF ಶ್ರೀನಿವಾಸ್ ಅಂತ. ಗೋಪಿನಾಥಮಲ್ಲಿ ದೇವಸ್ಥಾನದಲ್ಲಿ ಇವರು ಸ್ಟ್ಯಾಚು ಇಟ್ಕೊಂಡವ್ರೆ, ದೇವ್ರ ಥರ ಇಟ್ಕೊಂಡವ್ರೆ ಇವ್ರನ್ನ ನೋಡಿ. ಇಲ್ಲ ಎಲ್ಲ ಬರೆದವ್ರು ಅವ್ರ ಬಗ್ಗೆ, ಅವ್ರ ಕೊಡುಗೆಗಳು ಅವರೆಲ್ಲ ಪ್ರತಿಯೊಂದು ಬರೆದವ್ರು ಇಲ್ಲಿ. ಇವ್ರು ಬಂದು ಗೋಪಿನಾಥಮಲ್ಲಿ ಇರೋದು. ಇವರು DF ಶ್ರೀನಿವಾಸ್ ಅವರು ಗೋಪಿನಾಥಮ್ಗೆ ವೀರಪ್ಪನವ್ರನ್ನ ಹೊಡಿಬೇಕು ಅಂತ ಬರ್ತಾರೆ. ಅದೇ ಇಲ್ಲಿನ ಜನರಿಗೆ ಸಖತ್ತು ಅಂದರೆ ತುಂಬ ಹೆಲ್ಪ್ ಮಾಡೋರೆ. ಒಂದು ಮೆಡಿಷನ್ ಆಗಿರ್ಬೋದು, ಏನೇ ಆಗಲಿ ಎಲ್ಲದಕ್ಕೂ ಸಹಕರಿಸಿ ಪ್ರತಿಯೊಂದು ಹೆಲ್ಪ್ ಮಾಡೋರೆ. ಅವರು ಕಾಡಲ್ಲಿ ಹೋಗುವಾಗ ವೀರಪ್ಪನ ಹೊಡಿಬೇಕು ಅಂತ ವೀರಪ್ಪನವರೇ ಅವ್ರನ್ನ ಹೊಡೆದ್ಬಿಟ್ಟಿರ್ತಾರೆ. ಅದು ಗೊತ್ತಾಗಿ ಅವತ್ತಿಂದ ಒಂದು ಸ್ವಲ್ಪ ಜನ DF ಶ್ರೀನಿವಾಸ್ ಕಡೆ ಯಾರ್ಯಾರು ಇದ್ರು ಊರಲ್ಲಿ ಜನ ಅರ್ಧಂಬರ್ಧ ಜನ ಅವರೆಲ್ಲ ವೀರಪ್ಪನವ್ರನ್ನ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ಅವತ್ತಾಗಿದ್ದು ಇವತ್ತಿನವರೆಗೂ ಅವ್ರನ್ನ ದೇವ್ರ ಥರ ಇಟ್ಕೊಂಡವ್ರು ನೋಡಿ. ಅಲ್ಲಿ ಗೋಪಿನಾಥಮಲ್ಲಿ ಸಿಗುತ್ತೆ ಇದು. ಗಾಯ್ಸ್ ಇಲ್ಲಿ ನೋಡಿ, ನೀವೇನಾರು ವೀರಪ್ಪನವರ ಇದು ಹುಟ್ಟೂರು ನೋಡಬೇಕು, ಅವ್ರ ಮನೆಗಳು ನೋಡಬೇಕು, ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲೋಗ್ಬೇಕು. ಇಲ್ಲಿ ಹೊಗೆನಕಲ್ಲು ಹೋಗೋ ರೂಟಲ್ಲಿ ಅಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲೇ ಫಸ್ಟ್ ಸಿಗೋದೆ ಗೋಪಿನಾಥಮಲ್ಲೇ ಇರುತ್ತೆ ಎಲ್ಲ. ಏನಾರು ಅವ್ರ ಸಮಾಧಿ ನೋಡಬೇಕು ಅಂದರೆ ಇಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿ ತಮಿಳ್ನಾಡು, ಹಿಂಗೆ ಸ್ಟ್ರೈಟ್ ಹೋದರೆ ತಮಿಳ್ನಾಡು, ಇಲ್ಲೋದ್ರೆ ಹೊಗೆನಕಲ್ಲು ಗೋಪಿನಾಥಮಲ್ಲಿ ವೀರಪ್ಪನವ್ರದ್ದು ಜಮೀನು, ಅವ್ರ ಮನೆ, ಅವ್ರ ರಿಲೇಷನ್ಸ್ ಎಲ್ಲ ಇರ್ತಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳಿ. ಹಿಂಗೆ ಹೋದರೆ ತಮಿಳ್ನಾಡು, ಇಲ್ಲಿ ತಮಿಳ್ನಾಡಲ್ಲಿ ಅವ್ರ ಸಮಾಧಿ ಇರೋದು. ಈಗ ನಾವು ಅವ್ರ ಸಮಾಧಿ ಎದುರು ಕೊಯ್ತಿದ್ದೀವಿ, ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಬ್ಬರು ಫಾರೆಸ್ಟ್ ಶ್ರೀ BC ಮೋಹನಯ್ಯ ಅರಣ್ಯ ರಕ್ಷಕರು. ಅವ್ರನ್ನ ಇಲ್ಲೇ ಈ ಸ್ಪಾಟು ಇದೇ ಜಾಗದಲ್ಲಿ ಇದೇ ಬ್ರಿಡ್ಜ್ ಮೇಲೆ ಇಲ್ಲೇ ಹೊಡೆದಿದ್ದು. ಇಲ್ಲಿ ಬಂದು ಆ ಗಾಡಿ ಇಲ್ಲಿ ನಿಂತ್ಕೋತಾರೆ. ಆ ಕಡೆ ಅಲ್ಲಿ ಕಾಣಿಸ್ತಿದ್ದಲ್ಲ, ಅಲ್ಲೇ ವೀರಪ್ಪನವರು ಅಲ್ಲೇ ಉಸ್ಕೊಂಡು ಏನು ಸೌಂಡ್ ಅದು ಅಂದ್ಕೊಂಡು ಇಲ್ಲಿ ಹೋಗಿ ನೋಡಿದಾಗ ಅವರು ಅಲ್ಲಿಂದ ದೂರದಿಂದನೇ ಹೊಡಿತಾರೆ ಅವ್ರನ್ನ. BS ಮೋಹನಯ್ಯ ಅನ್ನೋರನ್ನ ಇದೇ ಬ್ರಿಡ್ಜ್ ಮೇಲೆ ಇಲ್ಲೇ ಹೊಡೆಯೋದು ನೋಡಿ. ಇದೆ ಎಲ್ಲ ನೋಡಿರ್ತೀರ. ಇದು ಈ ಬ್ರಿಡ್ಜು ಏಳುಮಲೆ ಫಿಲಮಲ್ಲಿ ಇವಾಗ ರೀಸೆಂಟಾಗಿ ತೆಗೆದಿರೋದು. ಇದು ಚೆಕ್ ಪೋಸ್ಟ್, ಇದು ಶಾರ್ಟಲ್ಲಿ. ಗೈಸ್ ಇದು ಕೊಳ್ಳತ್ತೂರು ಮೇನ್ ರೋಡು. ಈ ಕೊಳ್ಳತ್ತೂರು ಮೇನ್ ರೋಡಲ್ಲಿ ಬಂದರೆ ಇಲ್ಲೇ ಲೆಫ್ಟ್ಗೆ ವೀರಪ್ಪನ ಸಮಾಧಿಗೆ ಅಂತ ಬೋಲ್ಡ್ ಹಾಕಿರ್ತಾರೆ. ಕಾಣಿಸ್ತಾ ಇರೋದು ನೋಡಿ, ವೀರಪ್ಪನ ಸಮಾಧಿ ಬೋಲ್ಡ್ ಇದು. ಇಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಇವಾಗ ಹೋಗೋಣ ಬನ್ನಿ ವೀರಪ್ಪನ ಸಮಾಧಿ ಹತ್ರ. ಗಾಯ್ಸ್ ಅಂತೂ ಇಂತೂ ಫೈನಲಾಗಿ ನಾವು ವೀರಪ್ಪನವ್ರ ಸಮಾಧಿ ಹತ್ರ ಬಂದಿದ್ದೀವಿ. ತೋರಿಸ್ತೀನಿ ಬನ್ನಿ ವೀರಪ್ಪನವ್ರ ಸಮಾಧಿನ. ಇದೇ ವೀರಪ್ಪನವ್ರ ಸಮಾಧಿ ನೋಡಿ, ಇದೇ ವೀರಪ್ಪನವ್ರ ಸಮಾಧಿ. ಹೋಗ್ಬೋದಾ ನೋಡಿ, ಇದು ವೀರಪ್ಪನ ಸಮಾಧಿ. ಅವರು 18/1/1952 ಹುಟ್ಟಿದ್ದು. 18/10/2004 ಅವರು ತೀರೋಗಿದ್ದು ನೋಡಿ. ಇದೇನೇ ವೀರಪ್ಪನವ್ರ ಸಮಾಧಿ ನೋಡಿ, ಹೆಂಗಿದೆ ವೀರಪ್ಪನವ್ರ ಸಮಾಧಿ. ಇದು ವೀರಪ್ಪನವ್ರ ಸಮಾಧಿ. ವೀರಪ್ಪನ ಅಣ್ಣನ ಸಮಾಧಿ, ಅಣ್ಣನ ಮಗನ ಸಮಾಧಿ. ಅದು ಇದು ಅವರ ಹೆಂಡತಿ, ಅಣ್ಣನ ಹೆಂಡತಿ ಸಮಾಧಿ. ಇದು 4 ಜನನು ಇಲ್ಲೇ ಇದ್ದಾರೆ. ಇದು ಸೆಂಟ್ರಲ್ ಇರೋದೇ ವೀರಪ್ಪನವರ ಸಮಾಧಿ ನೋಡಿ. ಇದೇ ವೀರಪ್ಪನವ್ರ ಸಮಾಧಿ. லைவ்லேயே போடுறா சரி. இது வந்து வீரப்பனோட அண்ணன் மட்டும் பையன் அவர் வக்கீல் மேசட்டு. அவர் தான் தீர்ப்பு கொடுக்கறது. தீர்ப்பு கொடுத்தா என்ன ஆகுனா இதாகும். அவர் வரும்போது என்ன பண்ணிட்டாங்கன்னா, இவன் விட்டா தானே அவன் சித்தப்பா, அவர் சித்தப்பா வீரப்பன். அதனால் விட்டா அவன் மேசட்டில் வந்து இந்த இது வாய்தா வந்து வாங்கி கொடுத்துருவாங்க, இவர் தப்பிச்சு வந்துடும் அப்படின்னு சொல்லிட்டு இவனை என்ன பண்ணிட்டாங்கன்னா, இவரை ஆக்சிடென்ட் வரும்போது லாரி விட்டு அடித்து இது கொண்டுவிட்டாங்க பையனை மேசட்டு.
அவர் தான் தீர்ப்பு கொடுக்கணும். ஃபஸ்ட்டு அவர் தான் இதானது. அதுக்கப்புறம் தான் வீரப்பனை இது பண்ணுது. பாய்சன் வச்சு தான் கொண்டாங்க. வீரப்பனை வந்து எவனா ஒரு மயிரை கூட பிடுங்க முடியாது. போலீஸை ಇತ್ತನ ರಾணுವ ಪಡ ಇತ್ತನ ಇದು ಆಯ್ತು ಒಂದು ಗೈಸ್ ವೀರಪ್ಪನವ್ರಿಗೂ ಮತ್ತು DF ಶ್ರೀನಿವಾಸ್ ಅವ್ರಿಗೂ ಏನು ಮಧ್ಯದಲ್ಲಿ ಕೋಪ ಬಂತು ಅಂತ ಅವ್ರ ಬಗ್ಗೆ ತಿಳ್ಕೊಂಡಿರೋರು ಒಬ್ರು ಅವರೇ. ಅವ್ರನ್ನ ಕೇಳೋಣ ಬನ್ನಿ ಏನು ಅಂತ. ಎಸ್, குளத்தூர் வந்து சந்தைப்பேட்டையில் வந்து ஓலை எழுதி இது பண்ணார். அது இது பண்ணாங்காட்டி சரி வாடா பார்த்துக்கலாம் அப்படின்னு சொல்லங்காட்டி இவங்களும் துணிச்சலாக வந்தாங்க. இராணுவ படையெல்லாம் கூப்பிட்டு வந்தாங்க. மொத்தம் 5 ஜீப்பு வந்தது. கன்னி வெடி வச்சு கரெக்டாக இது பண்ணாங்க. ஒவ்வொரு ஜீப்பும் போகும்போது யார் எதில் வராங்க என்ன இது பண்ணுறாங்கன்னு கரெக்டாக பார்த்து அலௌன்ஸ் பண்ணிட்டு இது பண்ணிட்டு கரெக்டாக இவங்க வண்டி வரும்போது கன்னி வெடி வந்து கரெக்டாக இது பண்ணுது. அதில் வெடிச்சு தான் அதில் வந்து 21 பேர் இதானது. அதில் வந்து கராத்தா கோப்பலை வந்து அவர் வந்து அந்த வண்டியில் வந்தங்காட்டியும் அடித்து இதானது ஒரு கால் ஒன்று போயிடுச்சு. அதுக்கப்புறம் வந்து இவர் வந்து வாடா வன்னியாண்டே நீயும் வன்னிய நானும் வன்னிய வாடா பார்த்துக்கலாம் அப்படின்னு சொல்லி இது பண்ணார். துணிச்சலாக வந்து வீரப்பன் ஏண்டா அப்படின்னு சொல்லிட்டு அசால்ட்டாக பூந்து போனதான். ஆனால் அன்னைக்கு போடணுன்னா அவரை போட்டிருக்கலாம், போட முடியல. சரி விட அப்படின்னு சொல்லிட்டு சிரிச்சுட்டு அப்படியே பூந்து வந்துட்டா அப்படி இல்லைங்களா. கோபால் இருக்கார் இல்லையா, நக்கீர கோபால். அவர் வந்து இது பண்ணி நீ நான் வன்னி நானும் வன்னிண்டா வாடா 2 பேரும் மோதி பார்த்துக்கலாம் அப்படின்னு சொல்லி இது பண்ணா அப்படி. அதுக்கு வந்து அவர் வந்து குளத்தூர் சந்தைப்பேட்டையில் வந்து ஒரு போர்டு எழுதி வச்சுட்டு வேண்டாம் வாடா இந்த டைமுக்கு நீ வாடா அப்படின்னு சொல்லி வீரப்பன் வந்து எழுதி இது பண்ண அப்படி. அதே டைமுக்கு வந்தாங்க. வந்தது அடித்ததில் தான் அவளுக்கு வந்து ஒரு கால் மட்டும் தான் போச்சு. மீதி ஆளுங்க வந்து 21 பேர் வந்து இதாகிட்டாங்க. ஆனால் அவருக்கு கால் மட்டும் தான் போச்சு. ஆனால் கொள்ள டீமு வந்து அவரை தான் முடிக்கணும் இது பண்ணுது. ஆனால் அவர் அதான் இதுதான் SP கோபால் தான். நக்கீர கோபாலம் பேட்டி எடுக்க வந்தது. ஆனால் அவர் வந்து தப்பிச்சு போயிட்டு அப்படி. ஆனால் துணிச்சில் வந்து வீரப்பனுக்கு நேருக்கு நேராக சந்தித்து அலங்காட்டில் வந்து இது பண்ணுறது மொத ஆள். நீ வீரவனி நானும் வீரவனி வாடா 2 பேரும் பார்த்துக்கலாம் அப்படின்னு இருக்கும்போது அசால்ட்டாக வந்து வீரப்பன் வந்து துப்பாக்கியை தோல் மேலே போட்டு ஏண்டா அப்படின்னு சொல்லிட்டு போய் பார்த்து இது பண்ணுது. ஆனால் அன்னைக்கு அடிக்கணுன்னா அடிச்சிருப்பா அப்படி, வேண்டாம் போ அப்படின்னு சொல்லிட்டு கம்முன்னு சிரிச்சுட்டு ஒரு பாட்டுக்கு வந்துட்டா அப்படி. ಇದು ನೋಡ್ತಾ ಇದ್ದೀರಲ್ಲ, ಇದು ವೀರಪ್ಪನವರ ತೋಟದ ಮನೆ ನೋಡಿ. ಅವಾಗ ಕಟ್ಸಿದ ಮನೆ ಹೆಂಗದಿನ್ನ ಇದೇ ವೀರಪ್ಪನವರ ತೋಟದ ಮನೆ. ಇವೆಲ್ಲ ಅವ್ರ ಜಮೀನು, ಮೊದಲನೇ ಸತಿ ತಗೊಂಡಿದ್ದವರು.